ಎಲ್ಲರೂ ಜೋರಾಗಿ ತಾಯಿ ಚೆನ್ನಮ್ಮನಿಗೆ ಜೈಕಾರ ಹಾಕೋಣ. ನಿಮ್ಮ ಜೈಕಾರದ ಘೋಷ ತಾಯಿ ಚೆನ್ನಮ್ಮನಿಗೆ ಮುಟ್ಟಿ ಆ ತಾಯಿ ಅಲ್ಲಿಂದ ನೀವು ಆಶೀರ್ವಾದ ಮಾಡೋ ಆ ರೀತಿ ನೀವೆಲ್ಲ ಜೈಕಾರ ಹಾಕಿ. ಇಂಚಿಗೇರಿಯ ಜೈಕಾರ ಇಡೀ ಮಾದನ ಪ್ರಭುಗಳ ಶಿಷ್ಯ ಬಳಗಕ್ಕೂ ತಲುಪಿ ಅವ್ರಿಗೂ ನಿಮಗೆಲ್ಲರಿಗೂ ಈ ಭೂಮಿಗೆ ಆಶೀರ್ವಾದ ಮಾಡೋ ರೀತಿ ನಿಮ್ಮ ಜೈಕಾರವನ್ನು ಹಾಕೋಣ. ಎಲ್ಲ ಮುಷ್ಟಿ ಮಾಡಿ ಕೈ ಮೇಲೆತ್ರಿ. बोलो भगवान बसवेश्वर महाराज की, बोलो राष्ट्रमाते कित्तूर रानी ಚೆನ್ನಮ್ಮ माता की, बोलो राजमाते कित्तूर रानी ಚೆನ್ನಮ್ಮ माता की, बोलो वीर माते कित्तूर रानी ಚೆನ್ನಮ್ಮ माता की. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಮರ್ಥ ಸದ್ಗುರು ಮಾದನ ಪ್ರಭುಜಿ ಅವರಿಗೆ ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ. ಇಂಚಿಗೇರಿ ಗ್ರಾಮದ ಸಮಾಜಕ್ಕೆ ಶಿವಶಂಭೋ ಹರ ಹರ, ಶಿವಶಂಭೋ ಹರ ಹರ. ಮೊದಲನೇದಾಗಿ 12ನೇ ಶತಮಾನದ ಬಸವಾದಿ ಪ್ರಮುಖರನ್ನು ಸ್ಮರಣೆ ಮಾಡಿಕೊಂಡು ಭಾರತಕ್ಕೆ ರಾಷ್ಟ್ರಮಾತೆಯಾಗಿ ನಮ್ಮ ದೇಶಕ್ಕೆ ಮೊದಲ ಬಾರಿಗೆ ಸ್ವತಂತ್ರವನ್ನು ತಂದುಕೊಟ್ಟ ಕಿತ್ತೂರಿನ ರಾಣಿ ಚೆನ್ನಮ್ಮ ತಾಯಿಯನ್ನು ಸ್ಮರಣೆ ಮಾಡಿಕೊಂಡು ಈ ಊರನ್ನು ಪಾವನ ಮಾಡಿದ ಸಮರ್ಥ ಸದ್ಗುರು ಮಾನಂದ ಮಹಾರಾಜರಿಗೂ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ಚೆನ್ನಮ್ಮನ ತ್ಯಾಗ ಬಲಿದಾನಕ್ಕೆ ಭಾಳ ದೊಡ್ಡ ತ್ಯಾಗವನ್ನು ಮಾಡಿರ್ತಕ್ಕಂಥ ಆ ತಾಯಿಯ ಬಲಗೈ ಬಂಟರುಗಳಾಗಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಪ್ರಾಣರಕ್ಷಕ ಮಟೂರು ಬಾಳಪ್ಪ, ಶಬ್ದವೇದಿ ಬಿಲ್ಲುಗಾರ ಒಡ್ಡರ ಯಲ್ಲಣ್ಣ, ಬಿಚ್ಚಗತ್ತಿಯ ಬಸಪ್ಪ ನಾಯಕ, ಎಲ್ಲ ಸ್ವತಂತ್ರ ಹೋರಾಟಗಾರರನ್ನು ಸ್ಮರಣೆ ಮಾಡಿಕೊಂಡು ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ ಇಂಚಿಗೇರಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅತ್ಯಂತ ಅದ್ಧೂರಿಯಾಗಿ ಏರ್ಪಟ್ಟಿರ್ತಕ್ಕಂಥ ತಾಯಿ ಚೆನ್ನಮ್ಮನ ಜಯಂತಿ ವಿಜಯೋತ್ಸವ ಸಮಾರಂಭ. ಈ ಸಮಾರಂಭದಲ್ಲಿ ಭಾಗವಹಿಸಿ ಸನ್ನಿಧಾನ ವಹಿಸಿರ್ತಕ್ಕಂಥ ಇಲ್ಲಿನ ಹಿರೇಮಠದ ಆತ್ಮೀಯ ಪೂಜೆಯಾಗಿರ್ತಕ್ಕಂಥ ನಮ್ಮ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಯವರಿಗೂ ಶರಣಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಇಂಚಿಗೇರಿ ಗ್ರಾಮದ ಎಲ್ಲ ಹಿರಿಯರಿಗೂ, ಎಲ್ಲ ಸನ್ಮಾನಿತರಿಗೂ, ಈಗ ತಾನೇ ಮಾತನಾಡ್ತಕ್ಕಂಥ ಎಲ್ಲ ಅತಿಥಿಗಳಿಗೂ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಸಹಸ್ರಾರು ಸಂಖ್ಯೆ ಸೇರ್ತಕ್ಕಂಥ ಚೆನ್ನಮ್ಮನ ಅಭಿಮಾನಿಗಳಿಗೂ, ಈ ಊರಿನ ಸರ್ವ ಸಮಾಜ ಬಂಧುಗಳಿಗೂ ಮತ್ತು ಈ ಸಮಾರಂಭವನ್ನು ಸಂಘಟನೆ ಮಾಡ್ತಕ್ಕಂಥ ನಮ್ಮ ಪಂಚಮಸಾಲಿ ಸಮಾಜದ ಎಲ್ಲ ಯುವಕರಿಗೂ ನಿಮಗೆಲ್ಲ ಶರಣಾರ್ಥಿಗಳು. ಇಂಚಿಗೇರಿ ಅಂತಂದರೆ ಇಡೀ ಕರ್ನಾಟಕದಲ್ಲಿ ಸಮರ್ಥ ಸದ್ಗುರು ಮಾದನ ಮಹಾರಾಜರಿಂದ ಭಾಳ ದೊಡ್ಡ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥದ್ದು. ಈಗ ಏನಾಗಿದೆಯಪ್ಪ ಅಂದರೆ ಅದರ ಜೊತೆಯಲ್ಲಿ ಸಮರ್ಥ ಸದ್ಗುರು ಮಾದನ ಪ್ರಭುಜಿಯವರು ಶಾಸ್ತ್ರದ ಮೂಲಕವಾಗಿ ಭಕ್ತರ ಮನಸ್ಸನ್ನು ಗೆದ್ದಿರ್ತಕ್ಕಂಥದ್ದು. ಅದೇ ಇಂಚಿಗೇರಿ ಗ್ರಾಮ ಇವತ್ತು ಚೆನ್ನಮ್ಮನ ಪ್ರತಿಮೆಯನ್ನು ಈ ತಾಲೂಕಲ್ಲಿ ಮೊದಲ ಬಾರಿಗೆ ಸ್ಥಾಪನೆ ಮಾಡಿದ ಗ್ರಾಮ ಎನ್ನುವಂಥ ಹೆಗ್ಗಳಿಕೆ ಮೂಲಕ ಇಡೀ ವಿಜಯಪುರ ಜಿಲ್ಲೆಗೆ ಇಂಚಿಗೇರಿ ಗ್ರಾಮ ಇವತ್ತು ಹೆಸರಾಗಿದೆ. ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ವೈಭವದಿಂದ, ಅತ್ಯಂತ ಉತ್ಸಾಹದಿಂದ ಯುವಕರು ಹಿರಿಯರ ಆಶೀರ್ವಾದ ಪಡ್ಕೊಂಡು ಯುವಕರು ಕೂಡಿ ಅದ್ಧೂರಿಯಾಗಿ ಚೆನ್ನಮ್ಮನ ಜಯಂತಿ ಎಲ್ಲಿ ಮಾಡ್ತಾರಪ್ಪ ಅಂದರೆ ಇಂಚಿಗೇರಿಗೆ ಹೋಗಿ ನೋಡ್ಬೇಕನ್ನಷ್ಟು ಮಟ್ಟಿಗೆ ನೀವೆಲ್ಲ ಚೆನ್ನಮ್ಮನ ಜಯಂತಿಯನ್ನು ಪ್ರತಿ ವರ್ಷ ಅತ್ಯಂತ ಅದ್ಧೂರಿಯಾಗಿ ಮಾಡ್ಕೊತ ಬಂದಿರಿ. ಇಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ ಪಡ್ಕೊಳ್ತೀರಿ. ಯುವಕರು ಭಾಳ ಇಲ್ಲಿರ್ತಕ್ಕಂಥ ಎಲ್ಲ ಯುವಕರು, ನಾವು ಒಬ್ಬರಿಬ್ಬರ ಹೆಸರು ಹೇಳಕ್ಕೆ ಹೋಗಲ್ಲ, ಎಲ್ಲರೂ ಕಷ್ಟಪಟ್ಟು ನಿಮ್ಮ ತಕ ಬೈಸ್ಕೊಂತಾರ, ಹೊಗಳಿಸ್ಕೊಂತಾರ, ಏನಂತೀರ ಅನ್ಸ್ಕೊಂತಾರ, ಒಟ್ಟು ಹೆಂಗಾರು ಮಾಡಿ ಚೆನ್ನಮ್ಮಂತ ಎಳಿಬೇಕು ಅಂತೀರಿ. ಆ ಹಠ, ಆ ಛಲದಿಂದಲೇ ಚೆನ್ನಮ್ಮ ಇಂಚಿಗೇರಿ ಬಂದು ಕುಂತಿರ್ತಕ್ಕಂಥದ್ದು. ಭಾಳ ಕಷ್ಟ ಚೆನ್ನಮ್ಮನ ಮೂರ್ತಿ ಮಾಡೋದು. ಹಾಗಾಗಿ ಅಂಥ ಚೆನ್ನಮ್ಮನ ಮೂರ್ತಿಯನ್ನು ಉದ್ಘಾಟನೆ ಮಾಡಿ ನೀವು ಕೈ ಬಿಡಲಿಲ್ಲ. ಭಾಳ ಒಳ್ಳೆ ಚೆನ್ನಮ್ಮನ ಪ್ರತಿಮೆ ನಾವು ಸ್ಥಾಪನೆ ಮಾಡೋಕ್ಕೆ ಹೋಗ್ತೇವೆ. ಚೆನ್ನಮ್ಮನ ಜಯಂತಿ 23ನೇ ತಾರೀಕಿಗೆ ಒಂದು ಮಾಲಾರ್ಪಣೆ ಮಾಡ್ತಾರೆ. ಜ್ಞಾನಪೂರ್ಣಂ ಜಾಗನ್ ಜ್ಯೋತಿ ಅಂತೇಳಿ ಮಂಗಳಾರತಿ ಪದ ಆಡ್ತಾರೆ, ಅಷ್ಟಕ್ಕೆ ಬಿಟ್ಬಿಡ್ತಾರೆ. ಅದನ್ನು ನೀವೇನು ಮಾಡಕತ್ತೀರಿ ಅಂದರೆ ಯಾವತ್ತು ಉದ್ಘಾಟನೆ ಆಯ್ತು ಅವತ್ತಿಂದ ಇವತ್ತಿನವರೆಗೂ ಚೆನ್ನಮ್ಮನ ಜಯಂತಿಯನ್ನು ಕೇವಲ 23ಕ್ಕೆ ಮಾತ್ರ ಸೀಮಿತ ಮಾಡಲಾರ್ದಾನೆ ಇಡೀ ಇಂಚಿಗೇರಿ ಗ್ರಾಮದ ಒಂದು ಹಬ್ಬದ ರೂಪದಲ್ಲಿ ಆಚರಣೆ ಮಾಡಿ ಆ ತಾಯಿಗೆ ಭಾಳ ದೊಡ್ಡ ಗೌರವ ಕೊಡೋ ಕೆಲಸವನ್ನು ನಮ್ಮ ಇಂಚಿಗೇರಿಯ ಸಮಾಜದವರು ಮತ್ತು ಎಲ್ಲ ಸಮಾಜ ಕರ್ಕೊಂಡು ಮಾಡುವಂಥದ್ದು ಭಾಳ ವಿಶೇಷ.
ಇಲ್ಲಿ ಎಲ್ಲ ಸಮಾಜರು ಕರ್ಕೊಂಡು ಸಾಕಾರ ಪಡ್ಕೊಂಡು ಮಾಡಕತ್ತೀವಿ. ಇಲ್ಲಿರ್ತಕ್ಕಂಥ ಊರಾಗ ಎಷ್ಟು ಸಮುದಾಯದವ್ರದಾವೋ ಎಲ್ಲ ಸಮುದಾಯದವ್ರನ್ನ ಕಟ್ಟಿಕೊಂಡು, ಯಾಕೆ ಚೆನ್ನಮ್ಮ ಹಂಗೆ ಹೋರಾಟ ಮಾಡಿದ್ವಿ. ಚೆನ್ನಮ್ಮ ಕಿತ್ತೂರು ಸಂಸ್ಥಾನ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಒಂದು ಆದರ್ಶ ಯಾಕಾಗಿತ್ತಪ್ಪ ಅಂದರೆ, ಚಿಕ್ಕ ಸಂಸ್ಥಾನ, ಸಮೃದ್ಧಿಯಾಗಿರ್ತಕ್ಕಂಥ ಸಂಸ್ಥಾನ. ಆ ಸಂಸ್ಥಾನದ ಕೀರ್ತಿ ವಾರ್ತೆಯನ್ನು ಕಂಡೇ ಬ್ರಿಟಿಷರಿಗೆ ಹೊಟ್ಟೆ ಕೆಚ್ಚಿ ಬಂತು, ಹೆಂಗಾರು ಮಾಡಿ ಸಂಸ್ಥಾನ ಕಬಳಿಸ್ಬೇಕು ಅಂತೇಳಿ. ಯಾಕೆ ಅಂದರೆ ಚೆನ್ನಮ್ಮ ಎಲ್ಲ ಸಮುದಾಯಗಳನ್ನು ಪ್ರೀತಿ ಮಾಡಿಕೊಂಡೇ ಕಿತ್ತೂರು ಸಂಸ್ಥಾನವನ್ನು ಕಟ್ಟುವಂಥ ಕೆಲಸ ಮಾಡಿದರು. ಹಾಗೆ ನಮ್ಮ ಇಂಚಿಗಿರಿ ನಮ್ಮ ಸಮುದಾಯದವರು ಇವತ್ತು ಎಲ್ಲ ಸಮುದಾಯವನ್ನು ಕರ್ಕೊಂಡೇ ಚೆನ್ನಮ್ಮ ಜಯಂತಿನ ಆಚರಣೆ ಮಾಡೋದ್ರ ಮೂಲಕವಾಗಿ ಚೆನ್ನಮ್ಮ ಕೇವಲ ಲಿಂಗಾಯತರ ಸೊತ್ತಲ್ಲ, ಚೆನ್ನಮ್ಮ ಕೇವಲ ಕನ್ನಡಿಗರ ಸೊತ್ತಲ್ಲ, ಇಡೀ ರಾಷ್ಟ್ರದ ಮಹಾ ಸಂಪತ್ತು ಎನ್ನುವಂಥದ್ದನ್ನು ಇವತ್ತು ನೀವೆಲ್ಲರೂ ಸಹ ಇವತ್ತು ತೋರಿಸಿಕೊಡೋದ್ರ ಮೂಲಕವಾಗಿ ಮತ್ತೊಂದು ಗ್ರಾಮಕ್ಕೆ ಆದರ್ಶವಾಗುವಂಥ ಕೆಲಸವನ್ನು ತಾವೆಲ್ಲ ಮಾಡಿದ್ದು ಭಾಳಷ್ಟು ಸಂತೋಷ ಇದೆ. ನನಗೆ 7 ಗಂಟೆಗೆ ಕಾರ್ಯಕ್ರಮ ಅಂತಂದರು. ಯಾಕೆಂದರೆ ಹೋದ ವರ್ಷ ಮೀಸಲಾತಿ ಹೋರಾಟ ವಿಧಾನಸೌಧಕ್ಕೆ ಮುಖ್ಯ ಹೋರಾಟಕ್ಕೆ ನಾನು ಪೂರ್ವ ಸಭೆ ಮಾಡ್ತಾಯಿದ್ದೆ, ಬರಲಿಕ್ಕಾಗಿಲ್ಲ. ಆದರೆ ಇಂದು ವರ್ಷ ಭಾಳ ತಡವಾಗಿ ಬಂದಿದ್ದೆ. ನಿಮ್ಮ ಡಿ ಜಿ ಎಲ್ಲ ಮುಗಿದ ಮೇಲೆ ಬಂದಿದ್ದೆ, 11:30 ಬಂದಿದ್ದೆ. ಅದಕ್ಕೆ ಮೊನ್ನೆ ಗುಂಡು ಆಮೇಲೆ ಕರಬಸ್ಸು ಎಲ್ಲರೂ ಕೂಡ ಬಂದಿದ್ದರು. ಇಲ್ಲರಿ ಅಪ್ಪ ನೀವು ಕರೆಕ್ಟ್ ಟೈಮಿಗೆ ಶುರು ಮಾಡಿರಿ, ಕರೆಕ್ಟ್ ಟೈಮಿಗೆ ಬರ್ರಿ, ಬೇಗ ನಾವು ಕಾರ್ಯಕ್ರಮ ಶುರು ಮಾಡ್ತೀವಿ ಅಂತೇಳಿ. ಅದಕ್ಕೆ ಈ ಸಲ ಹಂಗೆ ಆಗೋದು ಬೇಡ ಅಂತೇಳಿ ಇವತ್ತು ಭಾಳ ಮದುವೆ ಇದ್ದು ಎಲ್ಲ ಮದುವೆ ಮುಗಿಸಿ 7ಕ್ಕೆ ಬಂದೆ. ನಾ ಕರೆಕ್ಟ್ ಟೈಮ್ ಬಂದು ನಿಮ್ಮ ಮೆರವಣಿಗೆ ಮುಗಿಸ್ಕೊಂಡು ನೀವು ಕಾರ್ಯಕ್ರಮ ತಡ ಶುರು ಮಾಡಿದೆ. ಪೂಜ್ಯರಾಗ ಹೇಳ್ತಾಯಿದ್ರು, ಇದಾದ್ಮೇಲೆ ಮತ್ತೆ ರಸಮಂಜರಿ ಐತಿ ಬುದ್ಧಿ ಅಂತಂದರು. ಹಂಗಾಗಿ ಇಲ್ಲಿ ಗುಟ್ಟಿಲ್ಲೇ ಐತಪ್ಪ ಅಂತ ಅನ್ಕೊಂಡೆ ನಾನು. ಹಾಗಾಗಿ ರಸಮಂಜರಿ ನೆಪದಲ್ಲಾದರೂ ಸಹ ನಮ್ಮ ಜನ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಚೆನ್ನಮ್ಮನ ಧೈರ್ಯ, ಸಾಹಸ, ಆ ತಾಯಿಯ ರಾಷ್ಟ್ರಪ್ರೇಮವನ್ನು ಕೇಳೋದ್ರ ಮೂಲಕವಾಗಿ ಮುಂದೆ ಎಂಥ ಮಾತಾಡಬೇಕಪ್ಪ ಅಂದರೆ, ಮನೆಗೊಬ್ಬ ಚೆನ್ನಮ್ಮನಂತ ಮಗಳು ಹುಟ್ಟಬೇಕು, ಮನೆಗೊಬ್ಬ ರಾಯಣ್ಣಂತ ಮಗ ಹುಟ್ಟಬೇಕನ್ನಷ್ಟು ಮಟ್ಟಿಗೆ ಆ ತಾಯಿಯ ಕೀರ್ತಿ ವಾರ್ತೆಗಳ ಮೂಲಕವಾಗಿ ನಿಮ್ಮ ಮನಸ್ಸನ್ನು ಇವತ್ತು ಹಸನುಗೊಳಿಸಿಕೊಳ್ಳೋ ಪ್ರಯತ್ನವನ್ನು ತಾವೆಲ್ಲ ಮಾಡಬೇಕು ಅಂತೇಳಿ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಚೆನ್ನಮ್ಮನ ಯಾಕೆ ಇಷ್ಟು ಆದರ್ಶವಾಗಿದ್ದಾರೆ? ನಮ್ಮ ಕರ್ನಾಟಕದಲ್ಲಿ ಬೇರೆ ರಾಜ್ಯ ಬೇಡ, ನಮ್ಮ ಕರ್ನಾಟಕದಲ್ಲಿ ಅನೇಕ ಸಂಸ್ಥಾನಗಳಾಗಿದ್ದವು. ಚಾಳಕ್ಯ ಸಂಸ್ಥಾನ, ಹೊಯ್ಸಳ ಸಂಸ್ಥಾನ, ವಿಜಯನಗರ ಸಾಮ್ರಾಜ್ಯ ಸಂಸ್ಥಾನ, ಮೈಸೂರು ಸಂಸ್ಥಾನ, ಭಾಳ ಮಂದಿ ರಾಜ ಮಹಾರಾಜರು ಆಗೋಗಿದ್ದಾರೆ. ಆದರೆ ಅವು ಯಾವ ಮಹಾರಾಜರುಗಳ ಹೆಸರು ನೆನಪಿರ್ಬೋದು ನಮಗೆ. ಇಮ್ಮಡಿ ಪುಲಿಕೇಶಿ ನಮ್ಮ ಚಾಳಕ್ಯ ಸಾಮ್ರಾಜ್ಯದ ಭಾಳ ದೊಡ್ಡ ದಕ್ಷಿಣ ಪಥೇಶ್ವರ ಅಂಥ ಮಹಾನ್ ರಾಜನನ್ನು ಯಾರು ನೋಡಿ ಅದು ದೊಡ್ಡ ಸಾಧನೆ ಮಾಡಿದಂಥವ್ರು. ಆದರೆ ಇಮ್ಮಡಿ ಪುಲಿಕೇಶಿಯ ಹೆಂಡತಿ ಆ ರಾಣಿಯನ್ನು ಯಾರು ನೆನೆಸೋದಿಲ್ಲ. ಹೊಯ್ಸಳ ಸಂಸ್ಥಾನದ ಹರ್ಷವರ್ಧನ್ ಅವರ ಹೆಂಡತಿನ ಬಹುತೇಕ ಯಾರು ನೆನೆಸೋದಿಲ್ಲ. ಮೈಸೂರು ಮಾದ ಕೃಷ್ಣರಾಜ ಒಡೆಯರು ಭಾಳ ದೊಡ್ಡ ತ್ಯಾಗ ಮಾಡಿ ಕನ್ನ ಮಾಡಿ ಕಟ್ಟಿದ್ರು, ಆಸ್ಪತ್ರೆ ಕಟ್ಟಿದ್ರು, ಆ ಭಾಗವನ್ನು ಸಮೃದ್ಧ. ಆದರೆ ಮೈಸೂರು ಮಹಾರಾಜರ ಮಹಾರಾಣಿಯ ಹೆಸರು ಯಾರಿಗೆ ನೆನಪಿಲ್ಲ ಅಂತ. ಆದರೆ ಇಡೀ ದೇಶದಲ್ಲಿ 600 ಸಂಸ್ಥಾನಗಳಾಗಿದ್ದಾವೆ, 600 ರಾಜರು ಆಳವಿದ್ದಾರೆ. ಆದರೆ ಯಾವ ರಾಜರ ಹೆಂಡತಿಯೂ ಸಹ ನೆನಪಿಲ್ಲ ಅಂತ. ಯಾಕೆಂದರೆ ಅವರೆಲ್ಲ ಮಹಾರಾಣಿಯರು, ಅವರ ಕುಟುಂಬಕ್ಕೆ ರಾಣಿಯರಾಗಿ ಅಷ್ಟೇ ತಮ್ಮ ಬದುಕನ್ನು ಕಳ್ಕೊಂಡು ಹೊರತು ಯಾರು ಸಹ ದೇಶಕ್ಕೋಸ್ಕರವಾಗಿ ನೆಲಕ್ಕೋಸ್ಕರ ಯಾರು ತ್ಯಾಗ ಮಾಡಲಿಲ್ಲ. ಆದರೆ ಇಡೀ ದೇಶದಲ್ಲಿ ವೀರ ರಾಣಿ ಅಂತ ಹೇಳಿದಾಗ ತಟ್ಟ ನೆನಪಿಗೆ ಬರುವಂಥ ಏಕೈಕ ಹೆಸರು ಯಾರಪ್ಪ ಅಂದರೆ ಅದು ಕೇವಲ ರಾಣಿ ಚೆನ್ನಮ್ಮನಿಗೆ ಮಾತ್ರ. ಈಗಲೂ ನಮ್ಮ ಮನೆಯೊಳಗೆ ಯಾರೋ ಒಬ್ಬ ಹೆಣ್ಮಗಳು ಭಾಳ ಸ್ಥೈರ್ಯವಂತಿದ್ಲಪ್ಪ ಅಂದರೆ ಚೆನ್ನಮ್ಮ ಮಾಡ್ತಾಳೆ ಈಕಿ, ಚೆನ್ನಮ್ಮ ಆಗ್ಬಿಟ್ಟ ನೋಡು ಅಂತೇಳಿ ಸಹಜವಾಗಿ ನಮ್ಮ ಜನರ ಬಾಯಲ್ಲಿ ಬಂದುಬಿಡುತ್ತೆ ಆ ಥರ. ಆ ರೀತಿಯಾಗಿ ಇಡೀ ದೇಶದಲ್ಲಿ ಈ ನೆಲಕ್ಕೋಸ್ಕರವಾಗಿ, ಕನ್ನಡಿಗರಿಗೋಸ್ಕರವಾಗಿ, ಭಾರತಕ್ಕೋಸ್ಕರವಾಗಿ ಮೊದಲ ಬಾರಿಗೆ ತನ್ನ ಸಂಸ್ಥಾನವನ್ನೇ ತ್ಯಾಗ ಮಾಡಿ ಬಳಿಯನ್ನು ತೊಡುವಂಥ ಕೈಗಳಲ್ಲಿ ಖಡ್ಗವನ್ನು ಹಿಡ್ಕೊಂಡು ಹೋರಾಟ ಮಾಡಿ ಬ್ರಿಟಿಷರ್ ಉಂಡವನ್ನು ಚೆಂಡಾಡಿ ಆ ಭಾರತ ಮಾತೆಗೆ ಸ್ವತಂತ್ರದ ಕಿರೀಟವನ್ನು ತುಳಿಸಿರ್ತಕ್ಕಂಥ ಮೊದಲ ಮಹಾರಾಣಿ ಯಾರು? ಕಿತ್ತೂರು ರಾಣಿ ಚೆನ್ನಮ್ಮ. ಕೇವಲ ಭಾರತ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಬ್ರಿಟಿಷರನ್ನು ಯಾರೂ ಸೋಲಿಸೋದು ಪ್ರಯತ್ನ ಧೈರ್ಯ ಯಾರೂ ಮಾಡಿದ್ದಿಲ್ಲ. ನಾವೇನು ತಿಳ್ಕೊಂಡು ಕರ್ನಾಟಕ ಮಾತು ತಿಳ್ಕೊಂಡಿದ್ವಿ. ಅದು ಇತಿಹಾಸವನ್ನು ನೋಡ್ತಾ ಹೋದರೆ ಬ್ರಿಟಿಷರನ್ನು ಸೋಲಿಸುವಂಥ ಪ್ರಯತ್ನವನ್ನು ಗಣಮಕ್ಕಳು ಮಾಡಿದರು, ಹೆಣ್ಮಕ್ಳು ಯಾರೂ ಮಾಡಿದ್ದಿಲ್ಲ. ಅಂಥ ಸೂರ್ಯ ಮುಳುಗದ ಸಾಮ್ರಾಜ್ಯವಾಗಿರ್ತಕ್ಕಂಥ ಬ್ರಿಟಿಷರನ್ನು ಮೊದಲು ಸೋಲಿಸಿ ಅವರನ್ನು ಮಟ್ಟ ಹಾಕಿ ನಮ್ಮ ದೇಶಕ್ಕೆ ಸ್ವತಂತ್ರದ ಕಿರೀಟ ವಹಿಸಿರ್ತಕ್ಕಂಥ ಮೊದಲ ರಾಣಿನೇ ಕಿತ್ತೂರು ರಾಣಿ ಚೆನ್ನಮ್ಮ. ಆ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಚೆನ್ನಮ್ಮ ಹುಟ್ಟಿ 247 ವರ್ಷ ಆಯಿತು. ಆ ಬ್ರಿಟಿಷರನ್ನು ಸೋಲಿಸಿ 200 ವರ್ಷ ಆಯಿತು. ಇವತ್ತು ನಾವೆಲ್ಲರೂ ಸ್ಮರಣೆ ಮಾಡ್ತೀವಿ.
ಎಷ್ಟು ಸ್ಮರಣೆ ಮಾಡ್ತಪ್ಪ ಅಂದರೆ ಸೂರ್ಯಚಂದ್ರ ಇರೋರ್ಗೆ ಆ ತಾಯಿ ಸ್ಮರಣೆ ಮಾಡ್ತೀವಿ. ಆ ಉದ್ದೇಶಕ್ಕೋಸ್ಕರವಾಗಿ ಆ ತಾಯಿಯಿಂದ ಏನು ಕಳ್ಕೊಳ್ಬೇಕಾಗಿದೆಯಪ್ಪ ಅಂದರೆ, ನಾವೇನು ಇವತ್ತಿನ ಕಾಲಕ್ಕೆ ಚೆನ್ನಮ್ಮನಿಗೆ ಖಡ್ಗ ಹಿಡ್ಕೊಂಡು ಹೋಗುವಂಥ ಅವಶ್ಯಕತೆ ಬೇಕಾಗಿಲ್ಲ. ನಾವು ಕಳ್ಕೊಳ್ಳೋದು ಏನಪ್ಪ ಅಂದರೆ ಚೆನ್ನಮ್ಮನ ಭಕ್ತಿ, ಚೆನ್ನಮ್ಮನ ಶಕ್ತಿ, ಚೆನ್ನಮ್ಮನ ಸ್ವಾಭಿಮಾನ, ಈ 3 ಗುಣಗಳನ್ನು ಅಳವಡಿಸ್ಕೊಂಡಿದ್ದೆ ಆದರೆ ನಾವು ಸಹ ಚೆನ್ನಮ್ಮನಿಗೆ ಇತಿಹಾಸ ಉಳಲಿಕ್ಕೆ ಸಾಧ್ಯವಿದೆ. ಆ ಭಕ್ತಿನ ಅಳವಡಿಸ್ಕೊಳ್ಳೋಣ. ಚೆನ್ನಮ್ಮ ಕೇವಲ ಹೋರಾಟಗಾರ್ತಿಯಲ್ಲ, ದೊಡ್ಡ ಶಿವಶರಣೆ. ಪ್ರತಿನಿತ್ಯ ಗುರುಲಿಂಗ ಜಂಗಮರ ಪಾದೋದಕ ಪ್ರಸಾದನೇ ಅರಮನೆಗೆ ಹೋಗ್ತಾ ಇರಲಿಲ್ಲ. 3 ಹೊತ್ತು ಶಿವಪೂಜೆ ಮಾಡ್ಕೊಳ್ತಾ ಇದ್ರು. ಅದಕ್ಕೆ ನೀವು 2 ದಿವಸ 3 ಹೊತ್ತು ಶಿವಪೂಜೆ ಮಾಡಿ ನಿಮ್ಮ ಕೈಲಿ ಆಗದೆ ಇದ್ರೆ 1 ಹೊತ್ತಾದ್ರೂ ಲಿಂಗ ಪೂಜೆನ ಮಾಡ್ಕೊಳ್ಳೋ ಕೆಲಸವನ್ನು ಮಾಡಿರಿ. ಆ ತಾಯಿ ಕೊಳು ಯಾವಾಗ ಲಿಂಗ ಇತ್ತು, ನಾವೆಲ್ಲ ಚೆನ್ನಮ್ಮನ ಅಭಿಮಾನಿಗಳ ಮೇಲೆ ನಮ್ಮ ಕೊಳು ಲಿಂಗ ಕಟ್ಕೊಂಡು ಆ ಚೆನ್ನಮ್ಮನ ಇತಿಹಾಸವನ್ನು ಏನೈತಿ ಈ ಕಡೆ ಕೇಳ್ರಿ, ಕಡೆ ಎಲ್ಲ ಈ ಕಡೆ ಕೇಳ್ರಿ. ಚೆನ್ನಮ್ಮನ ಇತಿಹಾಸ ಕೇಳಕತ್ತೀರಿ, ಒಂದು ಸಣ್ಣ ಇರಿವಿಗೆ ಎದ್ರಕತ್ತಿರಲ್ಲ. ಬ್ರಿಟಿಷರು ಬಂದ್ರೆ ಎದರಬಾರ್ದು, ಅಕಸ್ಮಾತ್ ಯಾಕರೆ ಬಂದ್ರು ಎದರಬಾರ್ದು, ಅಷ್ಟು ಗಟ್ಟಿಯಾಗಿ ಕೂತ್ಕೋಬೇಕು. ನಾವೆಲ್ಲ ಚೆನ್ನಮ್ಮನ ಮಕ್ಕಳು ಅಂತಂದರೆ ಸಣ್ಣ ಸಣ್ಣ ಇರಿವಿಗೆ ಸಣ್ಣ ಸಣ್ಣ ಚೇಳಿಗೆ ಎದುರುವಂಥ ಮಕ್ಕಳಾಗಬಾರ್ದು. ಪ್ರಾಣ ಹೋದ್ರೂ ಪರವಾಗಿಲ್ಲ, ಚೆನ್ನಮ್ಮನ ಹೆಸರು ಹೇಳ್ಕೊಂಡೆ ಪ್ರಾಣ ಹೋಗ್ತಾನೆ ಅಷ್ಟೇ ಮಟ್ಟಿಗೆ ಗಟ್ಟಿಯಾಗಿ ಸಮಾಜವನ್ನು ಕಟ್ಟುವಂಥ ಯುವಕರು ನಾವೆರಡು ಸಾಗಬೇಕಾಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಚೆನ್ನಮ್ಮನ ಭಕ್ತಿನ ಅಳವಡಿಸ್ಕೊಳ್ಳೋಣ, ಚೆನ್ನಮ್ಮನ ಶಕ್ತಿನ ಅಳವಡಿಸ್ಕೊಳ್ಳೋಣ, ಚೆನ್ನಮ್ಮನ ಸ್ವಾಭಿಮಾನ ಗುಣವನ್ನಂತ ನಮಗೆ ನಾವು ನಂಬಿರ್ತಕ್ಕಂಥ ತತ್ವ ಸಿದ್ಧಾಂತಗಳ ನಮ್ಮ ಹೋರಾಟಕ್ಕೆ ಎಷ್ಟೇ ಅಡೆತಡೆಗಳು ಬಂದರೂ ಸಹ, ಎಷ್ಟೇ ತೊಂದರೆಗಳು ಬಂದರೂ ಸಹ ಯಾವುದಕ್ಕೆ ಹೆದರುವಂಥ ಪ್ರಯತ್ನ ಮಾಡಬೇಡ್ರಿ, ಯಾವುದಕ್ಕೆ ಅಂಜುವಂಥ ಅಳುಕುವಂಥ ಪ್ರಯತ್ನ ಮಾಡಬೇಡ್ರಿ, ಧೈರ್ಯವಾಗಿ ಎದುರಿಸೋ ಪ್ರಯತ್ನ ಮಾಡಿ. ಚೆನ್ನಮ್ಮನಿಗೆ ಅಂತ ಕಷ್ಟಗಳು ಬಂದವು. ಆಗ ಚೆನ್ನಮ್ಮ ಒಂದೇ ಮಾತು ಹೇಳಿದ್ರು, ನಾನು ಬ್ರಿಟಿಷರ ಗುಲಾಮರಾಗಿ 100 ವರ್ಷ ರಾಣಿಯಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಯೋದು ನನಗೆ ಬೇಕಾಗಿಲ್ಲ. ರಣರಂಗದಲ್ಲಿ ಒಂದೇ ದಿನ ವೀರ ಮರಣ ಅಪ್ಪಿದ್ರೂ ಪರವಾಗಿಲ್ಲ, ನಾನು ಸ್ವಾಭಿಮಾನ ಬದುಕ್ತೀನಿ ಅನ್ನುವಂಥ ಮಾತನ್ನು ಚೆನ್ನಮ್ಮ ಹೇಳಿದ್ಲು. ಹಂಗೆ ನೀವು ಸಹ ನಿಮ್ಮ ಮನೆಗಳಲ್ಲಿ ಕಷ್ಟ ಬಂದಾಗ ಹೆದರಿ ಓಡೋದಕ್ಕಿಂತ ಒಂದೊತ್ತು ಗಂಜಿ ಕುಡ್ಕೊಂಡಾದ್ರೂ ಬದುಕ್ತೀನಿ, ಯಾವ ಕಾರಣಕ್ಕೆ ದೇಶಕ್ಕೆ ನಾನು ದ್ರೋಹ ಮಾಡಲ್ಲ, ಧರ್ಮಕ್ಕೆ ನಾನು ದ್ರೋಹ ಮಾಡಲ್ಲ, ಈ ನೆಲಕ್ಕೆ ನಾನು ದ್ರೋಹ ಮಾಡಲಿಲ್ಲವಂತ ಸ್ವಾಭಿಮಾನದಿಂದ ಬದುಕುವ ಪ್ರಯತ್ನವನ್ನು ಮಾಡುವಂಥದ್ದೇ ಚೆನ್ನಮ್ಮನಿಗೆ ಕೊಡುವಂಥ ನಿಜವಾದ ಗೌರವ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ. ಕೊನೆಯದಾಗಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ, ಚೆನ್ನಮ್ಮನ ಒಂದು ಮಂತ್ರವನ್ನು ನೀವೆಲ್ಲರೂ ಸಹ ಆಲಿಸ್ಬೇಕು. ಚೆನ್ನಮ್ಮ 2,000 ಸೈನಿಕ ಹೊಂದಿರತಕ್ಕಂಥ ಒಂದು ಸಂಸ್ಥಾನ. ಬ್ರಿಟಿಷರು 32,000 ಸೈನಿಕರು ಬಂದು ಚೆನ್ನಮ್ಮನಿಗೆ ಕೇಳ್ತಾರೆ, ತಾಯಿ ಬ್ರಿಟಿಷರ ಕೈಯಲ್ಲಿ ಮದ್ದು ಗುಂಡು ಬಂದೂಕು ಐತಿ, ನಮ್ಮ ಕೈಯಲ್ಲಿ ಕೇವಲ ಬುರ್ಚಿ ಐತಿ, ಕೇವಲ ಕುರುಪಿ ಐತಿ, ಕೇವಲ ಖಡ್ಗಳದವು, ಹೆಂಗೆ ನಾವು ಹೋರಾಟ ಮಾಡಬೇಕು? ನಮ್ಮ ನೋಡಿದ್ರೆ 2,000 ಸಂಖ್ಯೆ, ಅವ್ರದ್ದು 32,000 ಸಂಖ್ಯೆ. ಅದಕ್ಕೆ ಚೆನ್ನಮ್ಮ ಆ ಬತ್ತೇರಿ ಮೇಲೆ ಇಟ್ಕೊಂಡು ಒಂದು ಸಂದೇಶ ಕೊಡ್ತಾಳೆ ಇಡೀ ಆ ಕಿತ್ತೂರು ಸಂಸ್ಥಾನದ ಸೈನಿಕರಿಗೆ, ಓ ನನ್ನ ಸೈನಿಕರೇ, ನೀವು ಬಿಡಿಗಳಾದರೆ ಬದುಕಲಾರಿರಿ, ಇಡಿಗಳಾದರೆ ಬದುಕುತ್ತೇವೆ. ಇದೇ ಒಂದು ಮಂತ್ರವನ್ನು 20ನೇ ಶತಮಾನಕ್ಕೆ ಇಡೀ ಭಾರತೀಯರು ಪಾಲಿಸಬೇಕಾಗಿದ್ರೆ, ನಾವು ಬಿಡಿಗಳಾದರೆ ಬದುಕಲಾರೆವು, ಇಡಿಗಳಾದರೆ ಬದುಕುತ್ತೇನೆವಂಥ ಸಂದೇಶವನ್ನು ನಾವೆಲ್ಲರೂ ಸಹ ಅಳವಡಿಸ್ಕೊಂಡಿದ್ದಾದರೆ ನಮ್ಮ ಭಾರತದ ಒಂದು ಕಣ್ಣು, ಒಂದು ಮಣ್ಣಿನ ಒಂದು ಕಣವನ್ನು ಯಾರ ಕೈಲಿ ಮುಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಸ್ವಾಭಿಮಾನ ಗುಣವನ್ನು, ಅಂಥ ಒಗ್ಗಟ್ಟಿನ ಗುಣವನ್ನು ನಾವೆಲ್ಲರೂ ಸಹ ಅಳವಡಿಸ್ಕೊಳ್ಳೋಣ. ಆ ಕಾರಣಕ್ಕೋಸ್ಕರ ಇವತ್ತು ಇಂಚಿಗೇರಿಯ ನಮ್ಮೆಲ್ಲ ಬಾಂಧವರು ಎಲ್ಲರನ್ನು ಕಟ್ಟಿಕೊಂಡು ಇಷ್ಟಂಥ ಅದ್ಧೂರಿಯಾಗಿರ್ತಕ್ಕಂಥ ಚೆನ್ನಮ್ಮನ ವಿಜಯೋತ್ಸವವನ್ನು, ಜಯಂತ್ಯೋತ್ಸವವನ್ನು ಎಲ್ಲರೂ ಮಾಡಿದರೆ, ಈ ವರ್ಷ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಕಳೆದ ವರ್ಷದಿಂದ ಭಾರತ ಸರ್ಕಾರ ನಾವೆಲ್ಲ 2017 ಚೆನ್ನಮ್ಮನ ಜಯಂತಿಯನ್ನು ಸರ್ಕಾರ ಆಚರಣೆ ಮಾಡ್ತಾ ಇರಲಿಲ್ಲ. ಎಲ್ಲರ ಜಯಂತಿ ಆಚರಣೆ ಮಾಡಲಿಕ್ಕೆ ಕೊಟ್ಟರು, ಚೆನ್ನಮ್ಮನ ಜಯಂತಿನ ಆಚರಣೆ ಮಾಡ್ಬೇಕಂದ್ರೆ ಹೋರಾಟ ಮಾಡಿದ್ವಿ. ಅವತ್ತಿಂದ 2017 ಇಸ್ವಿಯಿಂದ ಇವತ್ತಿನವರೆಗೂ ನಮ್ಮೆಲ್ಲರ ಪ್ರಯತ್ನದಿಂದ ಚೆನ್ನಮ್ಮನ ಜಯಂತಿ ಸರ್ಕಾರ ಆಚರಣೆ ಮಾಡಿದ್ವಿ. ಕೇಂದ್ರ ಸರ್ಕಾರಕ್ಕೆ ನಾವು ಪತ್ರ ಬರೆದ್ವಿ, ರಾಜ್ಯ ಸರ್ಕಾರ ಚೆನ್ನಮ್ಮನ ಜಯಂತಿ ಮಾಡ್ತೀವಿ, ನೀವು ಮಾಡಬೇಕು ಅಂಥೇಳಿ. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಳೆದ ವರ್ಷದ ಚೆನ್ನಮ್ಮ ಜಯಂತಿ ಆಚರಣೆ ಮಾಡಕತ್ತಾರೆ. ಹೋದ ವರ್ಷವೂ ನಾನೇ ಹೋಗಿದ್ದೆ ದೆಹಲಿ ಪಾರ್ಲಿಮೆಂಟ್ ಭಾಗದಲ್ಲಿ, ಈ ವರ್ಷ ನಾನೇ ಹೋಗಿದ್ದೇನೆ. ಇನ್ನೂ ಭಾಳ ಸಂತೋಷಪ್ಪ ಅಂದರೆ, ಬ್ರಿಟಿಷನ್ನು ಸೋಲಿಸಿದಂತಹ ಸವಿನೆನಪಿಗೆ ಭಾರತ ಸರ್ಕಾರ 200 ರೂಪಾಯಿಗಳ ನಾಣ್ಯವನ್ನು ಬಿಡುಗಡೆ ಮಾಡಿ ಚೆನ್ನಮ್ಮನ ಕೀರ್ತಿಯನ್ನು ಭಾರತಕ್ಕೆ ಪರಿಚಯಿಸುವ ಕೆಲಸವನ್ನು ಮಾಡಿದೆ. ಅಂದರೆ ತಡವಾಗಾದರೂ ಸಹ ಯಾಕಾಗಿದ್ದೆಪ್ಪ ಅಂದರೆ, ಕುರುಬ ಸಮಾಜದವರು ಕನಕದಾಸರನ್ನು, ರಾಯಣ್ಣನನ್ನು ಪರಿಚಯ ಮಾಡಿಕೊಡೋದ್ರೆ ಸರ್ಕಾರ ಅವ್ರ ಜಯಂತಿ ಮಾಡ್ತಾ ಇರಲಿಲ್ಲ.
ಲಂಬಾಣಿ ಸಮಾಜದವರು ಸೇವಾಲಾಡ್ರನ್ನ ಪರಿಚಯ ಮಾಡಿಕೊಡೋಗಿದ್ರೆ ಸರ್ಕಾರ ಸೇವಾಲಾಲ್ ಜಯಂತಿ ಮಾಡ್ತಾರಲ್ಲ. ಪಂಚಮಸಾಲಿ ಬಂಧುಗಳು ಚೆನ್ನಮ್ಮನ ಜಯಂತಿ ಮಾಡಿದೋಗಿದ್ರೆ ಸರ್ಕಾರ ಚೆನ್ನಮ್ಮನ ಜಯಂತಿ ಮಾಡಲಿಲ್ಲ. ನಮ್ಮ ಸಮಾಜಗಳು ಮಾಡೋಕ್ಕಿಂತ ಮುಂಚಿತವಾಗಿಯೇ ಸರ್ಕಾರ ಅವ್ರ ಜಯಂತಿ ಮಾಡಿದರೆ ಇಡೀ ಕರ್ನಾಟಕದಲ್ಲಿ ಒಂದು ಹೊಸ ವಾತಾವರಣ ನಿರ್ಮಾಣ ಮಾಡೋದಾಗಿತ್ತು. ಆದರೆ ಸರ್ಕಾರ ಮಾಡದೇ ಇದ್ದಾಗ ಕೊನೆಯ ಪಕ್ಷ ಆಯಾ ಜನಾಂಗದಲ್ಲಿ ನಾವಾದರೂ ಮಾಡಿ ಸರ್ಕಾರ ಕಣ್ಣು ತೆರೆಸಿದ ಪರಿಣಾಮವಾಗಿ ಇವತ್ತೆಲ್ಲ ಕಡೆ ಚೆನ್ನಮ್ಮನ ಬಗ್ಗೆ ಗೌರವ ವ್ಯಕ್ತ ಆಗ್ತಾಯಿದೆ, ಚೆನ್ನಮ್ಮನ ಬಗ್ಗೆ ಅಭಿಮಾನ ವ್ಯಕ್ತವಾಗ್ತಾಯಿದೆ, ಚೆನ್ನಮ್ಮನ ಪ್ರತಿಮೆಗಳು ಸ್ಥಾಪನೆ ಆಗ್ತಾಯಿದೆ, ಚೆನ್ನಮ್ಮನ ಪುತ್ಥಳಿಗಳು ಸ್ಥಾಪನೆ ಆಗ್ತಾಯಿದೆ, ಚೆನ್ನಮ್ಮನ ಹೆಸರು ಇವತ್ತು ಅನೇಕ ಕಡೆ ನಾಮಕರಣಗಳು ಆಗ್ತದವೆ. ಆ ಉದ್ದೇಶಕ್ಕೋಸ್ಕರವಾಗಿ ತಡವಾಗಿ ಆದರೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಚೆನ್ನಮ್ಮನಿಗೆ ಗೌರವ ಕೊಡ್ತಿದ್ರೆ ನಾವು ಭಾಳ ಹೆಮ್ಮೆ ಪಡಬೇಕು. ವಿಜಯಪುರ ಜಿಲ್ಲೆಯ ಜನ ಚೆನ್ನಮ್ಮನಿಗೆ ಜನ್ಮಸ್ಥಳ ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಆ ಚೆನ್ನಮ್ಮನ ತಾಯಿಯ ಜನ್ಮಸ್ಥಳ ನಮ್ಮ ವಿಜಯಪುರ ಜಿಲ್ಲೆ ಎನ್ನುವಂಥ ಭಾವನೆಯಿಂದ ಚೆನ್ನಮ್ಮನ ಬಗ್ಗೆ ಅಭಿಮಾನವನ್ನು ಒಂದು ಕೆಲಸವನ್ನು ನೀವು ಎಲ್ಲರೂ ಸೇರ್ಕೊಂಡು ಮಾಡಬೇಕಾಗಿದೆ. ಇದೇ ಜಮಗಿ ಕೊಟ್ನಾಳ್ ದೇಶಮುಖರ ಮನೆ ತಾನೆ ಚೆನ್ನಮ್ಮನ ತಾಯಿ ತವ್ರ ಮನೆ. ಹಾಗಾಗಿ ಸರ್ಕಾರಕ್ಕೆ ಸಣ್ಣ ಒತ್ತಡ ಹಾಕಿದ್ವಿ, ಅದು ರಾಷ್ಟ್ರೀಯ ಸ್ಮಾರಕ ಮಾಡಬೇಕು ಅಂತೇಳಿ ಈ ಸಣ್ಣ ಒತ್ತಡ ಹಾಕೋಣ. ಜಮಗಿ ಮತ್ತು ಕೊಟ್ನಾಳ್ ದೇಶಮುಖರ ಆ ಒಂದು ವಾಡೆಯನ್ನು ಒಂದು ಚೆನ್ನಮ್ಮನ ಸ್ಮಾರಕವನ್ನಾಗಿ ಮಾಡೋದ್ರ ಮೂಲಕವಾಗಿ ಆ ತಾಯಿಯ ಜನ್ಮಸ್ಥಳ ನೋಡುವಂಥ ಪ್ರಯತ್ನಕ್ಕೆ ನಾವೆಲ್ಲರೂ ಸಾಕ್ಷಿ ಆಗೋಣ ಎನ್ನುವಂಥ ಮಾತು ಹೇಳ್ತಾ, ಇವತ್ತು ಇಂಚಿಗೇರಿಯ ಜನತೆ ಭಾಳ ಅದ್ದೂರಿಯಾಗಿ ಚೆನ್ನಮ್ಮನ ಜಯಂತಿ ಮಾಡಿದಿರಿ. ಪ್ರತಿ ವರ್ಷ ಇದೇ ರೀತಿಯಾಗಿ ಚೆನ್ನಮ್ಮ ಜಯಂತಿ ಮಾಡಿರಿ. ನಾನಂತೂ ಇಂಚಿಗೇರಿಗೆ ಯಾವತ್ತೂ ತಪ್ಪಿಸಿಲ್ಲ, ನಿರಂತರ ಬರ್ತೀನಿ ನಿರಂತರವಾಗಿ. ಯಾಕೆಂದರೆ ನಮ್ಮ ಹೋರಾಟಕ್ಕೆ ನಿರಂತರವಾಗಿ ಬೆಂಬಲ ಕೊಟ್ಟಂಥ ವಿಜಯಪುರ ಜಿಲ್ಲೆಯ ಬೆರಳೆಣಿಕೆ ಗ್ರಾಮಗಳಲ್ಲಿ ನಮ್ಮ ಇಂಚಿಗೇರಿ ಗ್ರಾಮ ಮೊದಲ ಸ್ಥಾನ ಎನ್ನುವಂಥ ಮಾತು ಹೇಳಕ್ಕೆ ಇಚ್ಛೆಪಡ್ತೀನಿ. 5 ವರ್ಷಗಳ ಕಾಲ ಇವತ್ತಿನವರೆಗೂ ಮೀಸಲಾತಿ ಹೋರಾಟಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಡುವಂಥ ಕೆಲಸವನ್ನು ಇಂಚಿಗೇರಿ ಸಮಾಜದವ್ರು ನೀವೆಲ್ಲರೂ ಸಹ ಮಾಡಿದಿರಿ. ಮತ್ತು ಇವತ್ತಿನವರೆಗೂ ಸಹ ಮುಂದೇನು ಸಹ ಏನೇ ಕರೆ ಕೊಟ್ಟಾಗ ಸಹ ಎಲ್ಲರೂ ಸಹ ಇದೇ ರೀತಿ ಒಗ್ಗಟ್ಟ ಪ್ರಯತ್ನ ಮಾಡಬೇಕಾಗಿ ಒಗ್ಗಟ್ಟಿಗೆ ನೀವೆಲ್ಲರೂ ಸಹ ಬರಬೇಕು. ನಾನು ಮತ್ತೆ ಕರೆ ಕೊಡ್ತೀನಿ. ಈಗಾಗಲೇ 8ನೇ ಹಂತದ ಹೋರಾಟ ಶುರು ಮಾಡಿದ್ದೀನಿ. ಯಾವತ್ತು ಈ ಸರ್ಕಾರ ನಮ್ಮ ಸಮಾಜದ ಮೇಲೆ ಲಾಠಿಚಾರ್ಜ್ ಮಾಡಿ ನಮ್ಮ ಕೈಕಾಲು ಮುರಿದು ನಮಗೆ ಅನ್ಯಾಯ ಮಾಡಿ ನಮ್ಮ ರಕ್ತವನ್ನು ಆ ಬೆಳಗಾವಿ ಭಾಗದಲ್ಲಿ ಚೆಲ್ಲುವಂಥ ಕೆಲಸ ಮಾಡಲ್ಲ. ಆ ನೋವಿದೆ, ಆ ಸಿಟ್ಟಿದೆ. ಆ ಸಿಟ್ಟು ಮತ್ತು ನೋವಿದೆ ಅಂತೇಳಿ ಯಾರು ಸೈಂದರ್ಯವಂಥ ಅವಶ್ಯಕತೆ ಇಲ್ಲ. ಆ ಮೀಸಲಾತಿ ಸಿಗೋವರೆಗೂ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡೋಣ. ಮತ್ತೆ ಕರೆ ಕಟ್ಟಾಗ ಸಹ ಇದೇ ರೀತಿ ನೀವೆಲ್ಲ ಒಗ್ಗಟ್ಟಾಗಿ ನಾನು ತಿಳಿಸ್ತೇನೆ ನಿಮಗೆ ಯಾವ ಸಂದರ್ಭದಲ್ಲಿ, ಯಾವ ಸಮಯದಲ್ಲಿ, ಯಾವ ಸ್ಥಳದಲ್ಲಿ ಮತ್ತೆ ಹೋರಾಟ ಶುರುವಾಗುತ್ತೆ ಕರೆ ಕೊಟ್ಟಾಗ ಮತ್ತೆ ಇಂಚಿಗೇರಿ ಜನತೆ ನಮ್ಮ ಜೊತೆ ಸಹಕಾರ ಕೊಡಬೇಕು. ನನಗೆ ಎಷ್ಟೇ ತೊಂದರೆ ಆಗಲಿ, ಬಸವನಗೌಡರಿಗೆ ಎಷ್ಟೇ ತೊಂದರೆ ಆಗಲಿ, ನಾವು ಎದುರಿಸ್ಕೊಳ್ತೇವೆ, ನಾವು ಧೈರ್ಯವಾಗಿ ಅದು ಅನುಭವಿಸ್ತೇವೆ. ಅದು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡೋ ಪ್ರಯತ್ನ ಯಾರೇ ಮಾಡಿದ್ರೆ ಸಹ ಸಹಿಸೋದು ಪ್ರಯತ್ನ ಯಾರು ಮಾಡೋದು ಬೇಡ. ಧೈರ್ಯವಾಗಿ ಸಮಾಜದ ಕಟ್ಟುವ ಮೂಲಕವಾಗಿ ಸರ್ಕಾರವೇ ನಮ್ಮ ಮನೆ ಬಂದು ಮೀಸಲಾತಿ ಕೊಡೋವರೆಗೆ ಹೋರಾಟವನ್ನು ಗಟ್ಟಿಯಾಗಿ ಮಾಡೋ ಕೆಲಸವನ್ನು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತಾ, ನಮ್ಮ ಹಿರೇಮಠದ ಪರಮ ಪೂಜ್ಯ ಸ್ವಾಮೀಜಿಯವರು ಅವರು ಗ್ರ್ಯಾಜುಯೇಟ್ ಅದಾರೆ, ಇಂಜಿನಿಯರ್ ಅದಾರೆ, KS ಓದಿ ಅವರು ಒಳ್ಳೆ ಅಧಿಕಾರವಂತ ಎಲ್ಲ ಅವಕಾಶವಿತ್ತು. ಇವತ್ತು ಅವರು ಸಹ ಧರ್ಮಕ್ಕೋಸ್ಕರವಾಗಿ, ಆಧ್ಯಾತ್ಮಕ್ಕೋಸ್ಕರ, ಊರಿಗೋಸ್ಕರವಾಗಿ ನಿಮ್ಮೂರಿನ ಪೂಜ್ಯರಾಗಿ ಅವರು ಧರ್ಮ ಸೇವೆಯನ್ನು ಮಾಡಕತ್ತಾರೆ. ಅವ್ರ ಗುರುಗಳು ನಮಗೆ ಆತ್ಮೀಯರಿದ್ದರು. ಅವರು ಲಿಂಗೈಕ್ಯರಾಗಿರ್ತಾರೆ. ನಮಗೆ ಬೇಸರ ಆಯಿತು. ಪೂಜ್ಯರ ಮಠವನ್ನು ನಡೆಸ್ಕೊಂಡು ಹೊಂಟಾರೆ. ಮತ್ತು ನಮ್ಮ ವೇದಿಕೆ ಮೇಲೆ ನಮ್ಮ ವಿಠಲ್ ಅವರಾಗಿರ್ಬೋದು, ಅನೇಕ ಹಿರಿಯರು ಕೂತ್ಕೊಂಡಿದ್ದಾರೆ. ಎಲ್ಲ ಹಿರಿಯರು ಅದ, ನಾವು ಒಬ್ಬೊಬ್ಬರು ಹೆಸರು ಹೇಳಕ್ಕೆ ಹೋಗಲ್ಲ. ಎಲ್ಲ ಹಿರಿಯರು, ಎಲ್ಲ ಸಮಾಜದ ಬಂಧುಗಳು ತಾವೆಲ್ಲ ಬಂದಿರಿ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಎಲ್ಲ ಯುವಕರಿಗೆ ಪ್ರೋತ್ಸಾಹ ಕೊಡೋಣ. ಈಗ ತಾನೇ ಪೂಜ್ಯರು ಕಿವಿಯಾಗ ಒಂದು ಮಾತು ಹೇಳ್ತಾಯಿದ್ದು, ಚೆನ್ನಮ್ಮನ ಮುಂದೆ ನೆಕ್ಸ್ಟ್ ರಸಮಂಜರಿ ಸ್ಟಾರ್ಟ್ ಆಕೈತಿ. ರಸಮಂಜರಿ ಒಳಗೆ ಕನ್ನಡ ನಾಡಿನ ಬಗ್ಗೆ, ದೇಶಭಕ್ತಿ ಕೂತ್ಕೊಂಡು ಅಥವಾ ನಮ್ಮ ಒಳ್ಳೆಯ ಕನ್ನಡ ನಾಡಿನ ಗೀತೆಗಳು, ನಮ್ಮ ಕನ್ನಡದ ಬಗ್ಗೆ ಇರ್ತಕ್ಕಂಥ ಯಾವ ಹಾಡಕ್ಕೆ ಬೇಕಾದ್ರೂ ಕೇಳ್ರಿ, ಕುಣಿರಿ. ಆದರೆ ಚೆನ್ನಮ್ಮನಿಗೆ ಅಗೌರವ ಆಗುವಂಥ ಯಾವುದೇ ಹಾಡುಗಳನ್ನು ಕುಣಿಯುವಂಥದ್ದಾಗಬಾರ್ದು ಅಥವಾ ಹಾಡೋಂಥದ್ದಾಗಬಾರ್ದು. ಅದನ್ನು ಮಾಡೋ ಪ್ರಯತ್ನ. ಮತ್ತು ಮುಂದೆ ಯಾವ ಒಂದು ವಿದ್ಯಾರ್ಥಿ ನಿಮ್ಮ ಮದುವೆ ಇರ್ತವೋ ಮತ್ತು ನಿಮ್ಮ ಯಾವ ಇರ್ತಾವಲ್ಲ ಅವಾಗ ಬೆಕ್ಕ ಡ್ಯಾನ್ಸ್ ಮಾಡ್ಕೊಳ್ರಿ. ಆದರೆ ಚೆನ್ನಮ್ಮನ ಜಯಂತಿ ದಿವಸ ಚೆನ್ನಮ್ಮನಿಗೆ ನೋವಾಗದ ರೀತಿಯಲ್ಲಿ, ನಮ್ಮ ಸಂಸ್ಕೃತಿ ಧಕ್ಕೆಯಾಗದ ರೀತಿಯಲ್ಲಿ ಅಪ್ಪರು ನಾನು ಸರಿ ಹೇಳಿ ನೀವೊಂದು ಮಾತು ಹೇಳ್ರಿ ಅಂದರು. ನನಗೆ ಗೊತ್ತಿಲ್ಲ, ಹಂಗೆ ನಮ್ಮ ಮೂಡ್ರು ಮಾಡಲ್ಲ ಅಂತಂದ್ವಿ. ಹೇಳ್ಬಿಡ್ರಿ ಅಪ್ಪರು, ಅದಕ್ಕೋಸ್ಕರವಾಗಿ ಹಂಗೆ ನಮ್ಮ ಮೂಡ್ರು ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ಮಾಡಲ್ಲ ತಾನೇ, ಮಾಡಬೇಡ. ಆ ರೀತಿಯಾಗಿ ಬೇಕಾದಾಗ ಆಡ್ರಿ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು ಅಂತ ಅದ್ಭುತವಾಗಿ ಆಡ್ರಿ, ಕುಣಿರಿ, ಯಾರು ಬೇಡ ಅಂತ. ಆನಂದಾಗ ಆಡ್ರಿ, ಕುಣಿರಿ, ಕುಪ್ಪಳಿಸ್ರಿ. ಆ ತಾಯಿಗೆ ಸಂತೋಷ ಪಡುವಾಗ ದೇಶಭಕ್ತಿಯನ್ನು ನಮ್ಮ ಮೈಯೊಳಗೆ ಉದ್ದೀಪನಗೊಳಿಸುವಾಗ ನೀವೆಲ್ಲ ಸಹ ಬೆಳೀರಿ ಅಂತ ಹೇಳ್ತಾ, ಯಾವತ್ತೂ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಾದನ ಮಹಾರಾಜರ ಆಶೀರ್ವಾದ ಸದಾ ಇರಲಿ ಅಂತ ಹಾರೈಸಿ 2 ಮಾತು ಮುಗಿಸಿ ಜೈ ಲಿಂಗ ಜೈ ಪಂಚಮಸಾಲಿ.